ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವಿಕೆ ಮಹಿಳೆಯರು ವಯಸ್ಸಾದಾಗ ಸಂಭವಿಸುವ ನೈಸರ್ಗಿಕ ಪ್ರಕ್ರಿಯೆ. ಸಾಮಾನ್ಯವಾಗಿ 50ರಿಂದ 52 ವರ್ಷಗಳ ಆಸುಪಾಸಿನಲ್ಲಿ ಆಗುತ್ತದೆ. ಕೆಲವೊಮ್ಮೆ ಇದು ಜೆನೆಟಿಕ್ಸ್, ಸ್ವಯಂ ನಿರೋಧಕ ಪರಿಸ್ಥಿತಿಗಳು ಅಂದರೆ ಆಟೋಇಮ್ಯೂನ್ ಕಂಡೀಷನ್ಸ್, ಶಸ್ತ್ರಚಿಕಿತ್ಸೆ ಅಥವಾ ಕ್ಯಾನ್ಸರ್ ಚಿಕಿತ್ಸೆಯಂತಹ ಅಂಶಗಳಿಂದಾಗಿ ಮೊದಲೇ ಸಂಭವಿಸಬಹುದು. ಮುಟ್ಟು ನಿಲ್ಲುವಿಕೆಯ ಪ್ರಕಾರವು ಮಹಿಳೆಯ ಅಂಡಾಶಯಗಳು ನಿಧಾನವಾಗುವ ವಯಸ್ಸಿನ ಮೇಲೆ ನಿರ್ಧರಿಸುತ್ತದೆ. 40 ವರ್ಷಕ್ಕಿಂತ ಮೊದಲು ನಡೆದರೆ ಅಕಾಲಿಕ ಅಂಡಾಶಯದ ಕೊರತೆ ಹಾಗೂ 40ರಿಂದ 45ರ ನಡುವೆ ನಡೆದರೆ ಆರಂಭಿಕ ಋತುಬಂಧ ಎಂದು ಕರೆಯುತ್ತಾರೆ. ಮುಟ್ಟು ನಿಲ್ಲುವಿಕೆಯ ಸಮಯದಲ್ಲಿ ಮಹಿಳೆಯ ದೇಹದಲ್ಲಿ ಎಸ್ಟ್ರೋಜೆನ್ ಎನ್ನುವ ಹಾರ್ಮೋನ್ ಕಡಿಮೆಯಾಗುತ್ತದೆ. ಇದರಿಂದ ಮುಟ್ಟಿನಲ್ಲಿ ಅಕ್ರಮತೆ, ತೂಕ ಮತ್ತು ಕೊಬ್ಬಿನ ಹಂಚಿಕೆಯಲ್ಲಿ ಬದಲಾವಣೆ ಹಾಗೂ ಮುಖ, ಕತ್ತು, ಎದೆ ಕೆಂಪಾಗುವ ಮತ್ತು ಬೆವರು ಬರಿಸುವ ಹಾಟ್ ಫ್ಲ್ಯಾಶ್ಗಳು ಉಂಟಾಗುತ್ತವೆ. ಅವರಿಗೆ ಲೈಂಗಿಕ ಆಸಕ್ತಿ ಕಡಿಮೆಯಾಗುವುದು, ರಾತ್ರಿ ಬೆವರುವುದು, ಯೋನಿಯಲ್ಲಿ ಒಣಗುವಿಕೆ, ಮನಸ್ಥಿತಿಯ ಏರಿಳಿತ, ಚಿಂತನೆಯಲ್ಲಿ ತೊಂದರೆ ಮತ್ತು ಕೀಲು ನೋವಿನಂತಹ ಲಕ್ಷಣಗಳು ಕಂಡುಬರುತ್ತವೆ. ಇವು ಸಾಮಾನ್ಯವಾಗಿ ಸುಮಾರು 7 ವರ್ಷಗಳವರೆಗೆ ಇರುತ್ತವೆ. ದೀರ್ಘಕಾಲದಲ್ಲಿ ಮೆಟಬಾಲಿಸಮಿನ ಸಮಸ್ಯೆ, ಹೃದಯದ ತೊಂದರೆ ಮತ್ತು ಮೂಳೆಗಳು ದುರ್ಬಲವಾಗುವ ಆಸ್ಟಿಯೋಪೊರೋಸಿಸ್ ಮುಂತಾದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಶಸ್ತ್ರಚಿಕಿತ್ಸೆ ಅಥವಾ ಔಷಧಿಯಿಂದ ಮುಟ್ಟು ನಿಲ್ಲುವಿಕೆಯಾದರೆ ಈ ಲಕ್ಷಣಗಳು ತೀವ್ರವಾಗಿ ಮತ್ತು ಈಸ್ಟ್ರೋಜನ್ ಮಟ್ಟಗಳು ಥಟ್ಟನೆ ಕಡಿಮೆಯಾದಂತೆ ಬೇಗನೆ ಕಾಣಿಸಬಹುದು. ಈ ಲಕ್ಷಣಗಳು ಯಾವುದೇ ಜನಾಂಗದ ಮಹಿಳೆಯರ ಮೇಲೆ ಪರಿಣಾಮ ಬೀರಬಹುದು, ಆದರೆ ಎಲ್ಲ ಮಹಿಳೆಯರಿಗೆ ಎಲ್ಲ ಲಕ್ಷಣಗಳು ಕಾಣಿಸುವುದಿಲ್ಲ. ಆದ್ದರಿಂದ ಪರಿಶೀಲನೆಯ ಸಮಯದಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಅವರ ವಯಸ್ಸು ಮತ್ತು ಆರೋಗ್ಯವನ್ನು ಅವಲಂಬಿಸಿ ಹಲವು ಚಿಕಿತ್ಸಾ ಆಯ್ಕೆಗಳಿವೆ. ಆದರೂ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ಧೂಮಪಾನ ನಿಲ್ಲಿಸುವುದು ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವುದನ್ನು ಎಲ್ಲರಿಗೂ ಶಿಫಾರಸು ಮಾಡಲಾಗಿದೆ. ಯುವತಿಯರಿಗೆ ಅಂಡಾಶಯ ಉತ್ಪತ್ತಿ ಮಾಡುತ್ತಿದ್ದ ಹಾರ್ಮೋನುಗಳನ್ನು ಪೂರೈಸಲು ವೈದ್ಯರು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಹಾರ್ಮೋನ್ ಬದಲಿ ಚಿಕಿತ್ಸೆಯನ್ನು ಸೂಚಿಸಬಹುದು. ಇದು ಜೆಲ್, ಸ್ಪ್ರೇ, ಪ್ಯಾಚ್ ಅಥವಾ ಟ್ಯಾಬ್ಲೆಟ್ ರೂಪದಲ್ಲಿ ಸಿಗುತ್ತದೆ. ಗರ್ಭಾಶಯ ಇರುವ ಮಹಿಳೆಯರಿಗೆ ಅದನ್ನು ರಕ್ಷಿಸಲು ಪ್ರೊಜೆಸ್ಟರಾನ್ ಎಂಬ ಮತ್ತೊಂದು ಔಷಧ ಬೇಕಾಗಬಹುದು. ಇದು ಪ್ಯಾಚ್, ಕಾಯಿಲ್ ಅಥವಾ ಟ್ಯಾಬ್ಲೆಟ್ ಆಗಿರುತ್ತದೆ. ವಯಸ್ಸಾದ ಮಹಿಳೆಯರಿಗೆ ಈ ಚಿಕಿತ್ಸೆಯು ಲಕ್ಷಣಗಳನ್ನು ಕಡಿಮೆ ಮಾಡಿ ಮೂಳೆಗಳು ಹಾಗೂ ಹೃದಯವನ್ನು ಆರೋಗ್ಯವಾಗಿಡುತ್ತದೆ. ನಿಮ್ಮ ವೈದ್ಯರು ವಿಭಿನ್ನ ಆಯ್ಕೆಗಳಲ್ಲಿ ನಿಮಗೆ ಯಾವುದು ಉತ್ತಮವೆಂದು ನಿಮ್ಮೊಂದಿಗೆ ಚರ್ಚಿಸುತ್ತಾರೆ. ಹಾಟ್ ಫ್ಲ್ಯಾಶ್ಗಳಿಗೆ ಹಾರ್ಮೋನ್ ಇಲ್ಲದ ಮಾತ್ರೆಗಳು ಅಥವಾ ಮಾಯಿಶ್ಚರೈಸರ್ಗಳು ಮತ್ತು ಯೋನಿಯ ಒಣಗುವಿಕೆಗೆ ವಿಶೇಷ ಕ್ರೀಮ್ಗಳನ್ನು ಬಳಸಬಹುದು. ಮನಸ್ಥಿತಿಯ ಸಮಸ್ಯೆ ಅಥವಾ ಶಕ್ತಿ ಕಡಿಮೆ ಆಗಿದ್ದರೆ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ, ಏಕೆಂದರೆ ಇದು ದುಃಖ ಅಥವಾ ಒತ್ತಡದಂತಹ ಕಾರಣಗಳಿಂದಾಗಿರಬಹುದು. ಈ ಚಿಕಿತ್ಸೆಯು ಕೆಲವು ಅಪಾಯಗಳನ್ನು ಹೊಂದಿರಬಹುದು. ಉದಾಹರಣೆಗೆ, ರಕ್ತ ಸುಲಭವಾಗಿ ಹೆಪ್ಪುಗಟ್ಟುವುದು ಅಥವಾ ಸ್ತನ ಹಾಗೂ ಗರ್ಭಾಶಯದ ಕ್ಯಾನ್ಸರ್ ಸಾಧ್ಯತೆ ಸ್ವಲ್ಪ ಹೆಚ್ಚಿಸುವುದು. ನಿಮ್ಮ ಆರೋಗ್ಯ ಮತ್ತು ರಾಷ್ಟ್ರೀಯ ಮಾರ್ಗಸೂಚಿಗಳ ಆಧಾರದ ಮೇಲೆ ಇದು ನಿಮಗೆ ಸರಿಯಾದ ಆಯ್ಕೆಯಾಗಿದೆಯೇ ಎಂದು ನಿಮ್ಮ ವೈದ್ಯರು ತಿಳಿಸುತ್ತಾರೆ. ನೀವು ಮುಟ್ಟು ನಿಲ್ಲುವಿಕೆಯ ಬಗ್ಗೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿದಾಗ ಅವರು ನಿಮ್ಮ ಅಗತ್ಯತೆಗಳು ಮತ್ತು ನಿಮ್ಮ ಬಯಕೆಗಳನ್ನು ವಿಚಾರಿಸುತ್ತಾರೆ. ಅವರು ನಿಮ್ಮ ಆರೋಗ್ಯವನ್ನು ಪರೀಕ್ಷಿಸಲು ಮತ್ತು ಭವಿಷ್ಯದಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗಬಹುದೇ ಎಂದು ನೋಡಲು ನಿಮ್ಮ ರಕ್ತದೊತ್ತಡ, ತೂಕ ಮತ್ತು ಮೂಳೆಗಳನ್ನು ಪರಿಶೀಲಿಸಬಹುದು. ನೆನಪಿರಲಿ, ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಿಕೊಳ್ಳಬೇಕು ಮತ್ತು ನೀವು ಚೆನ್ನಾಗಿರುವಂತೆ ನೋಡಿಕೊಳ್ಳಬೇಕು. ಏನಾದರೂ ಪ್ರಶ್ನೆ ಹಾಗೂ ಚಿಂತೆಗಳಿದ್ದರೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡುವುದು ಉತ್ತಮ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವೆಬ್ಸೈಟ್ಗಳಲ್ಲಿ ಕಾಣಬಹುದು.